ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಟೆರೆಸ್ ಮೇಲೆ. ತುಂಬ ದಿನ ಆಯಿತು ನಮ್ಮ ಭೇಟಿ. ಸೊ ಇವತ್ತು ಸ್ನ್ಯಾಕ್ಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆಯಿತು ಮಾಡಬೇಕಂತ ಅಂದ್ಕೊಂಡಿದ್ದೆ, ಬಟ್ ಇವತ್ತು ಗೋಬಿ ಮಂಚೂರಿ ಮತ್ತು ಅದ್ರ ಜೊತೆ ಏನಾದರೂ ಫ್ರೆಂಚ್ ಫ್ರೈಸ್ ಹಿಂಗೆ ಏನಾದರೂ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕಾಗಿ ಮೆನ್ಯೂ ತೊಗೊಂಬಂದಿದ್ದೀನಿ. ಸೊ ಇವಾಗ ಹೋಗಿ ಮೋರಲ್ಲಿ ಶಾಪಿಂಗ್ ಮಾಡಬೇಕು. ಸೊ ಹೋಗೋಣ. ಮೋರಿಗೆ ಹೋಗಿದ್ನಲ್ಲ, ಸೊ ಅಲ್ಲಿ ಅಷ್ಟೊಂದು ತರಕಾರಿ ಸರಿ ಇರಲ್ಲ. ಸೊ ಅದಕ್ಕೆ ಹಿಂಗೆ ವ್ಯಾಪಾರದ್ದು ಮಾಡ್ತಿರ್ತಾರಲ್ಲ, ಅಲ್ಲಿ ಬಂದು ಇಲ್ಲಿ ಕ್ಯಾಪ್ಸಿಕಮ್ ಕ್ಯಾಬೇಜ್ ಅಷ್ಟೇ ತೊಗೊಂಡು ಸ್ಪ್ರಿಂಗ್ ಆನಿಯನ್ ಇರಲಿಲ್ಲ. ಹಲೋ ಗೈಸ್, ಮೋರದಿಂದ ಬಂದೆ. ಸೊ ಏನೇನು ಸಾಮಾನು ಬೇಕೆಲ್ಲನೂ ತಂದಿದ್ದೀನಿ. ಸೊ ಇವಾಗ ಕಟ್ ಮಾಡಬೇಕು. ಸ್ವಲ್ಪ ತರಕಾರಿಗಳಿದ್ದಾವೆ. ಸೊ ಕ್ಯಾಬೇಜ್ ತಂದಿದ್ದೀನಿ. ಆಮೇಲೆ ಕ್ಯಾಪ್ಸಿಕಮ್ಮು ಉದ್ದದ್ದು ಕಟ್ ಮಾಡಿದ್ರೆ ಗೋಬಿ ಮಂಚೂರಿ ಒಳಗೆ ಚಲೋ ಅನಿಸುತ್ತೆ. ಆಮೇಲೆ ಇದು ಮೆಣಸಿನ್ಕಾಯಿನೂ ಜಜ್ಜಿ ಪೇಸ್ಟ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಬೆಳ್ಳುಳ್ಳಿ ಇನ್ನೂ ಒಂದೇ ತೊಗೊಂಡಿದ್ದೀನಿ, ಅದನ್ನು ಸುಲಿಬೇಕು. ಆಮೇಲೆ ಉಳ್ಳಾಗಡ್ಡಿನೂ ಹೆಂಚ್ಕೋಬೇಕು ಸಣ್ಣಾಗಿ. ಸೊ ಇನ್ನೊಂದು ಸ್ಪ್ರಿಂಗ್ ಆನಿಯನ್ ಇತ್ತು, ಬಟ್ ನಂಗೆ ಸಿಗಲೇ ಇಲ್ಲ. ಸೊ ಅದೊಂದು ಮಿಸ್ ಆಗೈತಿ. ಸೊ ಇದನ್ನೆಲ್ಲ ಹೆಂಚ್ಕೊಂಡ್ಬಿಟ್ಟು ಆಮೇಲೆ ಸಿಗ್ತೀನಿ. ಆ್ಯಕ್ಚುಲಿ ಗೋಬಿ ಮಂಚೂರಿ ಮಾಡ್ತಾರೆ. ನಾನು ಗೋಬಿ ಅಂತಂದರೆ ಫ್ಲವರ್ ತೊಗೊಂಡು ಮಾಡ್ತಾರೆ, ನಾನು ಕ್ಯಾಬೇಜ್ ತೊಗೊಂಡು ಮಾಡ್ತಾ ಇರೋದು. ಸೊ ಕ್ಯಾಬೇಜ್ ಮಂಚೂರಿ ಅಂತಲೇ ಅನ್ಬೋದು. ನಾನು ನ್ಯೂಲಿ ಹೆಸರಿಟ್ಟೇನೋ ಅಥವಾ ಅದು ಹೆಸರು ಐತೋ ಗೊತ್ತಿಲ್ಲ ನನಗೆ. ಸೊ ಕ್ಯಾಬೇಜ್ ಮಂಚೂರಿಯನ್ ಮಾಡ್ತಾಯಿದ್ದೀನಿ. ಕ್ಯಾಬೇಜ್ನ ಹೆಂಚಿಟ್ಕೊಂಡಿದ್ದೀನಿ, ಮತ್ತು ಉಳ್ಳಾಗಡ್ಡಿ ಕ್ಯಾಪ್ಸಿಕಮನ್ನು ಬೇಕಂತ ಹೆಂಚಿಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಪೇಸ್ಟಿಗೆ ಬೇಕಂತ ಜಜ್ಕೊಳ್ತಾ ಇದ್ದೀನಿ. ನಿಮಗೆ ಈಸಿಲೇ ಪೌಡರ್ ಬೇಕಂದರೆ ಈ ಥರ ಸಿಗತ್ತೆ. ಇಲ್ಲ ಅಂತಂದರೆ ಮೈದಾ ಹಿಟ್ಟು, ಆಮೇಲೆ ಕಾರ್ನ್ ಫ್ಲವರು, ಸಾಲ್ಟು, ಖಾರ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೂ ನಡೆಯುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕಲಿಸ್ಕೋಬೇಕು. ಆಮೇಲೆ ಉಂಡೆ ಟೈಪ್ ಮಾಡ್ಕೊಂಡು ಇಟ್ಕೋಬೇಕು. ಆಮೇಲೆ ಇನ್ನೊಂದು ಕಡೆ ಅದಕ್ಕೆ ಗ್ರೇವಿ ಬೇಕಾಗತ್ತೆ. ಸೊ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಬೇಕು ಫಸ್ಟಿಗೆ. ಮತ್ತು ಸ್ವಲ್ಪ ಉಳ್ಳಾಗಡ್ಡೆ ಹಾಕಬೇಕು. ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಜಜ್ಜಿ ಇಟ್ಕೊಂಡಿದ್ದೆ ಪೇಸ್ಟ್ಗೋಸ್ಕರ. ಸೊ ಅದನ್ನು ಹಾಕಿ ಆಮೇಲೆ ಕ್ಯಾಪ್ಸಿಕಮನ್ನು ಹಾಕಿದ್ದೀನಿ. ಆಲ್ರೆಡಿ ಆ ಬಕೆಟಲ್ಲಿ ಸಾಲ್ಟ್ ಮಿಕ್ಸ್ ಇರುತ್ತೆ. ಸೊ ಆದರೂ ಸ್ವಲ್ಪ ಇರಲಿ ಅಂತ ಹಾಕಿದ್ದೀನಿ. ಸೋಯಾ ಸಾಸ್ನು 1-2 ಸ್ಪೂನ್ ಅಷ್ಟು ಹಾಕಬೇಕು. ರೆಡ್ ಚಿಲ್ಲಿ ಸಾಸನ್ನು 1-3 ಸ್ಪೂನ್ ಹಾಕಬೇಕು. ಟೊಮ್ಯಾಟೊ ಕೆಚಪ್ಪನ್ನು 1-2-3 ಸ್ಪೂನ್ಸ್ ಹಾಕ್ಬೋದು. ಕ್ಯಾಬೇಜ್ನ ಉಂಡೆ ಮಾಡಿ ಇಟ್ಕೊಂಡಿರೋದನ್ನ ಎಣ್ಣೆಯಲ್ಲಿ ಕರಿಬೇಕು. ಈ ಕಡೆ ಮಸಾಲೆ ಎಲ್ಲ ರೆಡಿ ಆಗೈತಿ. ಅದು ಕರೆದಿರೋದನ್ನ ಮಸಾಲೆ ಒಳಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಫೈನಲಿ ರೆಡಿ ಆಯಿತು ಗೈಸ್. ನೀವು ಮನೇಲಿ ಟ್ರೈ ಮಾಡಿ. ನಾನು ಜಾಸ್ತಿ ವ್ಲಾಗ್ ಮಾಡೋಕ್ಕಾಗ್ತಿಲ್ಲ, ಸೊ ಶಾರ್ಟ್ಸ್ನೇ ಜಾಸ್ತಿ ಅಪ್ಲೋಡ್ ಮಾಡ್ತಾ ಇರೋದು. ನೀವು ಶಾರ್ಟ್ಸನ್ನು ನೋಡಿ ಗೈಸ್, ಅಲ್ಲೇ ಜಾಸ್ತಿ ವ್ಯೂಸು ಲೈಕ್ಸ್ ಬರ್ತಾ ಇರೋದು. ಸೊ ಅದಕ್ಕೆ ನಾನು ಜಾಸ್ತಿ ಶಾರ್ಟ್ಸ್ ಹಾಕ್ತಾ ಇರೋದು. ಸೊ ಬೈ ಗೈಸ್, ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ.